ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಆವರಿಸಿದ ಆ ನಿಗೂಢ ಮೌನ. ರಾತ್ರಿ 12 ಗಂಟೆ ಸಮಯ. ಕಲ್ಪನೆ ಮಾಡಿಕೊಂಡರೆ ಮೈ ಜುಮ್ಮೆನಿಸುತ್ತದೆ. ಹೌದು, ಸೌದತ್ತಿ ಯಲ್ಲಮ್ಮನ ಗುಡ್ಡವೆಂದರೆ ಭಕ್ತಿಯ ಪರಾಕಾಷ್ಠೆ. ಆದರೆ ಅಮಾವಾಸ್ಯೆಯ ಆ ಕಗ್ಗತ್ತಲ ರಾತ್ರಿ ಮಾತ್ರ ಅಲ್ಲಿಯ ವಾತಾವರಣವನ್ನೇ ಬೇರೆಯಾಗಿಸಿತ್ತು. ಗಾಳಿ ಬೀಸುವ ಶಬ್ದವು ಕೇಳಿದಷ್ಟು ನಿಶ್ಶಬ್ದ. ಮಲೆಹಳ್ಳಿಯ ಸಿದ್ದಪ್ಪ ತನ್ನ ಹರಕೆ ತೀರಿಸಿಕೊಳ್ಳಲು ಆ ರಾತ್ರಿ ಗುಡ್ಡದ ಮೇಲೆಯೇ ಉಳಿಯಬೇಕಾಗಿತ್ತು. ದೇವಸ್ಥಾನದ ಆವರಣದಲ್ಲಿ ಗಡಿಯಾರದಲ್ಲಿ 12 ಗಂಟೆಯ ಮುಳ್ಳು ಠಣ್ಣೆಂದಿತ್ತು. ದೇವಸ್ಥಾನದ ಆವರಣದಲ್ಲಿ ಎಲ್ಲಿಯೂ ಜನರಿಲ್ಲ. ಕೇವಲ ದೀಪದ ಕಿರುಬೆರಳು ಮಾತ್ರ ಗೋಪುರದ ಮೇಲೆ ನರ್ತಿಸುತ್ತಿತ್ತು. ಸಿದ್ದಪ್ಪ ತನ್ನ ಕಂಬಳಿ ಹೊಯ್ದು ಮಲಗಲು ಸಿದ್ಧನಾಗುತ್ತಿದ್ದ. ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಒಳಗಿನಿಂದ ಘಂಟನಾದ ಕೇಳಿಸಿತ್ತು. ಯಾರೂ ಇಲ್ಲದ ಈ ಸಮಯದಲ್ಲಿ ಗಂಟೆ ಬಾರಿಸಿದ್ದು ಯಾರು? ಹೌದು, ಸಿದ್ದಪ್ಪ ಮೆಲ್ಲನೆ ಎದ್ದು ದೇವಸ್ಥಾನ ಬಾಗಿಲತ್ತ ನೋಡಿದ್ದಾನೆ. ಅಲ್ಲಿ ಕಂಡ ದೃಶ್ಯ ಅವನ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತ್ತು. ದೇವಸ್ಥಾನದ ಮಹಾದ್ವಾರ ಬಳಿ ಹಠಾತ್ತನೆ ಒಂದು ತೇಜಸ್ಸು ಮೂಡಿತ್ತು. ಅಲ್ಲಿ ತ್ರಿಶೂಲ ಹಿಡಿದು ಸಾಕ್ಷಾತ್ ಶಕ್ತಿ ಸ್ವರೂಪಿಣಿಯಾದ ರೇಣುಕಾದೇವಿ ಅಲ್ಲಿ ನಿಂತಿದ್ದಳು. ಆಕೆಯ ಕಣ್ಣುಗಳು ಉರಿಯುವ ಕೆಂಡದಂತೆ ಪ್ರಜ್ವಲಿಸುತ್ತಿದ್ದವು. ಆಕೆಯ ಪ್ರಭಾವಳಿ ದೇವಸ್ಥಾನದ ಕಲ್ಲಿನ ಗೋಡೆಗೂ ಆ ಬೆಳಕಿನಲ್ಲಿ ಸುವರ್ಣದಂತೆ ಹೊಳೆಯುತ್ತಿತ್ತು. ಪಾದದ ಸದ್ದು ಅಂದರೆ ಆಕೆ ಹೆಜ್ಜೆ ಇಟ್ಟಾಗ ಆ ಗುಡ್ಡವೇ ನಡುಗುವಂತೆ ಆಗಿತ್ತು. ಹೌದು, 1979 ಫೆಬ್ರವರಿ 6ರಂದು ನಡೆದ ಘಟನೆಯನ್ನು ನೆನೆಸಿಕೊಂಡು ಸಿದ್ದಪ್ಪನಿಗೆ ಮಾತನಾಡಲು ಕೂಡ ಧ್ವನಿ ಬರುತ್ತಿರಲಿಲ್ಲ. ಆ ತೇಜಸ್ಸನ್ನು ಕಣ್ಣಾರೆ ನೋಡಿದ ಅವನಿಗೆ ಆಕೆ ಬೇರೆ ಯಾರೂ ಅಲ್ಲ, ಭಕ್ತರನ್ನ ಕಾಯುವ ತಾಯಿ ಯಲ್ಲಮ್ಮನೆಂದು ಖಾತ್ರಿಯಾಗಿತ್ತು. ಆಕೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಗೋಚರಿಸಿದ್ದಳು. ಆಕಾಶದಿಂದ ಕೇಳಿ ಬಂದ ಒಂದು ಅಶರೀರವಾಣಿಯಂತೆ ಭಯಬೇಡ ಮಗನೇ ಎಂಬ ಧ್ವನಿ ಗಾಳಿಯಲ್ಲಿ ತೇಲಿ ಬಂದಿತ್ತು. ಒಂದು ಕ್ಷಣ ಮಿಟುಕಿಸಿ ನೋಡುವಷ್ಟರಲ್ಲಿ ಆ ರೂಪ ಮಾಯವಾಗಿತ್ತು. ದೇವಸ್ಥಾನದ ಗೋಪುರ ಮತ್ತೆ ತನ್ನ ಹಳೆಯ ಕತ್ತಲಲ್ಲಿ ಲೀನವಾಗಿತ್ತು. ಆದರೆ ಆ ಜಾಗದಲ್ಲಿ ಮಾತ್ರ ಹಸಿ ಅರಿಶಿಣ ಮತ್ತು ಕುಂಕುಮದ ಸುಗಂಧ ಹಾಗೆ ಉಳಿದಿತ್ತು. ಮಾರನೇ ದಿನ ಸಿದ್ದಪ್ಪ ಈ ವಿಷಯ ಹೇಳಿದಾಗ ಎಷ್ಟೋ ಜನ ಅವನನ್ನೇ ನಂಬಲಿಲ್ಲ. ಆದರೆ ಆತ ತೋರಿಸಿದ ಆ ದೃಶ್ಯದ ನೆರಳು ಅಂದು ಅಲ್ಲಿನ ಗೋಡೆಯ ಮೇಲೆ ಗೋಚರಿಸಿತ್ತು. ಹೌದು, ಇದನ್ನು ನೋಡಿದಂತಹ ಭಕ್ತರು ಆ ನೆರಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಹಾಕಿದ್ದರು. ಹೌದು ಸ್ನೇಹಿತರೆ, ಯಲ್ಲಮ್ಮ ಗುಡ್ಡದಲ್ಲಿ ಇಂದಿಗೂ ಗುಪ್ತವಾಗಿ ನಡೆಯುತ್ತವೆ ಎಂಬುದಕ್ಕೆ ಭಕ್ತರ ಅಚಲ ನಂಬಿಕೆ ಇಂತಹ ಘಟನೆಗಳಿಂದಲೇ ಸಾಬೀತಾಗಿದೆ. ಹೌದು, ಏಳು ಕೊಳ್ಳದ ಯಲ್ಲಮ್ಮ ಎಂದರೆ ನೆನಪಾಗುತ್ತದೆ ಸೌದತ್ತಿಯ ಯಲ್ಲಮ್ಮ. ಕರ್ನಾಟಕದ ಜನರು ತಮ್ಮ ಜೀವಾವಧಿಯಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಬಯಸುವ ಪವಿತ್ರ ಸ್ಥಳಗಳಲ್ಲಿ ಸೌದತ್ತಿ ರೇಣುಕಾ ಯಲ್ಲಮ್ಮನ ದೇವಾಲಯ ಕೂಡ. ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ. ಕಾಳಿ ದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ. ಈ ಅಂಶದಿಂದಲೇ ಈಕೆಯನ್ನ ಇಲ್ಲಿ ಪೂಜಿಸಲಾಗುತ್ತದೆ. ತಾಯಿ ಯಲ್ಲಮ್ಮ ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಯಲ್ಲಮ್ಮನ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ಅವಳನ್ನು ಶಕ್ತಿ ದೇವತೆ ಎಂದು ಇಲ್ಲಿ ಪೂಜಿಸಲಾಗುತ್ತದೆ. ಸೌದತ್ತಿ ಯಲ್ಲಮ್ಮನ ಗುಡ್ಡ ತಾಯಿ ಯಲ್ಲಮ್ಮನ ನೆಲೆಬೀಡು. ಈ ದೇವಸ್ಥಾನವನ್ನು ಸರಿಸುಮಾರು 2000 ವರ್ಷಗಳ ಹಿಂದೆ ಕಟ್ಟಲಾಗಿದೆ. ಯಲ್ಲಮ್ಮ ದೇವಿಯ ಇನ್ನೊಂದು ಹೆಸರೇ ರೇಣುಕಾದೇವಿ. ಹುಟ್ಟಿನಿಂದಲೇ ಶಕ್ತಿ ದೇವತೆಯ ಸ್ವರೂಪವಾದ ರೇಣುಕಾದೇವಿ ಜಮದಾಗ್ನಿ ಋಷಿಯ ಪತ್ನಿಯಾಗಿ ಪವಾಡಗಳ ಮೂಲಕ ಮಹಾ ಪತಿವ್ರತೆ ಎನಿಸಿಕೊಂಡು ಜನಸಾಮಾನ್ಯರಲ್ಲಿ ಮನೆ ಮನದಲ್ಲಿ ನೆಲೆಸಿದ್ದಾಳೆ. ರೇಣುಕಾದೇವಿ ಕೇವಲ ಕರ್ನಾಟಕ ಭಕ್ತರ ಮನೆ ಮಗಳಲ್ಲ, ರಾಜ್ಯದ ಜನರಷ್ಟೇ ಅಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಗೋವಾ ಮುಂತಾದ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಚೈತ್ರ ಮಾಸದ ಶುದ್ಧ ಚತುರ್ಥಿ ಎಂದು ದೇವಿಗೆ ಕಂಕಣ ಮಂಗಳಸೂತ್ರ ಧಾರಣವನ್ನ ಮಾಡಲಾಗುತ್ತದೆ. ಉತ್ತರ ಕರ್ನಾಟಕದ ಜನರು ಬನದ ಹುಣ್ಣಿಮೆ ಮತ್ತು ಭರತ ಹುಣ್ಣಿಮೆಯ ದಿನದಲ್ಲಿ ಎತ್ತಿನ ಗಾಡಿಗಳಲ್ಲಿ ಜಗಮಿಸುವಂತೆ ಅಲಂಕರಿಸಿ ದಾರಿಯಲ್ಲಿ ಸಿಗುವ ಕೆರೆ ಹಳ್ಳಗಳನ್ನು ಪೂಜಿಸುತ್ತಾ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಮಹಿಳೆಯರು ಹೊಂಡದಲ್ಲಿರುವ ನೀರಿನಲ್ಲಿ ಸ್ನಾನವನ್ನು ಮಾಡಿ ಮಡಿಯಿಂದಲೇ ಅಡುಗೆಗಳನ್ನು ಮಾಡುತ್ತಾರೆ. ಊರಿನಿಂದ ತಂದಿರುವ ಎತ್ತುಗಳನ್ನು ಶೃಂಗರಿಸಿ 5 ಜನ ಮುತ್ತೈದೆಯರು ಮತ್ತು 5 ಜನ ಜೋಗತಿಯರು ಅಥವಾ ಜೋಗವನ್ನ ಸೇರಿಸಿ ಹಡಲಗಿ ತುಂಬುತ್ತಾರೆ. ಮಡಿಯಿಂದ ತಯಾರಿಸಿದ ನೈವೇದ್ಯವನ್ನು ತಾಯಿಗೆ ಅರ್ಪಿಸುತ್ತಾರೆ ಮತ್ತು ಚೌರಿಕೆಯನ್ನ ದೇವಿಯ ಬದಿಯಲ್ಲಿ ಇಟ್ಟು ಅತ್ಯಂತ ಶ್ರದ್ಧೆಯಿಂದ ಉದೋ ಉದೋ ಯಲ್ಲಮ್ಮ ಎಂದು ಪೂಜಿಸುತ್ತಾರೆ. ಪೂಜೆಯ ನಂತರ ಜೋಗಮ್ಮ ಅಥವಾ ಜೋಗತಿಯರಿಗೆ ಮತ್ತು ಮುತ್ತೈದರಿಗೆ ಊಟವನ್ನು ಬಡಿಸುತ್ತಾರೆ.
ನಂತರ ಕುಟುಂಬದವರೆಲ್ಲ ಸೇರಿ ಈ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಹಡಲಗಿ ತುಂಬುವ ಕಾರ್ಯವನ್ನ ಕೇವಲ ದೇವಸ್ಥಾನ ಅಷ್ಟೇ ಅಲ್ಲದೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಜೋಗಮ್ಮ ಅಥವಾ ಜೋಗಪ್ಪರನ್ನು ಕರೆಸಿ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಮನೆಯನ್ನು ಸೆಗಣೆಯಿಂದ ಸಾರಿಸಿ ಬಾಗಿಲುಗಳಿಗೆ ಎಕ್ಕೆ ಹೂವು, ಭತ್ತದ ಹೂವು, ಗೋಧಿಯ ತೆನೆ, ಮಾವಿನ ಎಲೆಗಳಿಂದ ತೋರಣಗಳನ್ನು ತಯಾರಿಸಿ ಕಟ್ಟಲಾಗುತ್ತದೆ. ಮನೆಗೆ ಜೋಗತಿಯನ್ನ ಮತ್ತು 5 ಜನ ಮುತ್ತೈದರನ್ನು ಕರೆದು ಊಟ ಬಡಿಸುವ ಮೂಲಕ ಹಡಲಗಿ ತುಂಬುವ ಕಾರ್ಯವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿ ತಮ್ಮ ಕಷ್ಟಗಳನ್ನೆಲ್ಲ ಕಳೆಯುವಂತೆ ಯಲ್ಲಮ್ಮ ದೇವಿಯನ್ನ ಸ್ಮರಿಸುತ್ತಾರೆ. ಯಲ್ಲಮ್ಮನ ಗುಡ್ಡಕ್ಕೆ ಬೇಡಿಕೊಂಡ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಲಿ ಎಂದು ದೇವಿಯ ಸನ್ನಿಧಾನದಲ್ಲಿ ದೀಢ ನಮಸ್ಕಾರ ಹಾಕುತ್ತಾರೆ. ಅಷ್ಟೇ ಅಲ್ಲದೆ ದೇವಿಯ ಸನ್ನಿಧಾನದಲ್ಲಿ ದೀಪ ಹಚ್ಚುವ ಹರಕೆ ಹೊತ್ತಿರುತ್ತಾರೆ. ದೀಪ ಹಚ್ಚುವುದು ಕೂಡ ಇಲ್ಲಿನ ಪವಾಡದಲ್ಲಿ ಇಲ್ಲಿ 2 ತರಹದ ದೀಪಗಳನ್ನು ಹಚ್ಚಲಾಗುತ್ತದೆ. ಒಂದು ಎಣ್ಣೆಯ ದೀಪ, ಇನ್ನೊಂದು ತುಪ್ಪದ ದೀಪ. ತಲೆಮಾರುಗಳಿಂದ ದೇವಿಯನ್ನು ಪೂಜಿಸುತ್ತಿರುವ ಭಕ್ತರು ಪಾರಂಪರಿಕವಾಗಿ ಹಿರಿಯರು ನಡೆಸಿಕೊಂಡು ಬಂದ ಹಾಗೂ ಮಾಡಿಕೊಂಡು ಬಂದ ಸಂಪ್ರದಾಯದಂತೆ ತಮ್ಮ ಮನೆಯಲ್ಲಿರುವ ಆಕಳಿನ ಗಿಣ್ಣವನ್ನು ಕಾಯಿಸಿ ತುಪ್ಪವನ್ನು ಮಾಡಿ ಮೀಸಲು ತುಪ್ಪದಿಂದ ಸನ್ನಿಧಾನದಲ್ಲಿ ದೀಪವನ್ನು ಹಚ್ಚುತ್ತಾರೆ. ಈ ಸಂದರ್ಭದಲ್ಲಿ ಅವರು 9 ಅಥವಾ 11 ದಿನಗಳ ಕಾಲ ಹಾಲನ್ನು ಹೊರಗಿನ ಜನರಿಗೆ ಯಾವುದೇ ಕಾರಣಕ್ಕೂ ಮಾರುವಂತಿಲ್ಲ ಅಥವಾ ಕೊಡುವಂತಿಲ್ಲ. ಈ ರೀತಿಯಾಗಿ ಭಕ್ತರು ತಮ್ಮ ಇಷ್ಟಾರ್ಥ ಬೇಡಿಕೆಗಾಗಿ ದೇವ ಪೂಜೆ ಪುನಸ್ಕಾರದಲ್ಲಿ ತನ್ಮಯರಾಗುತ್ತಾರೆ. ಪ್ರತಿ ವರ್ಷದಲ್ಲಿ 7 ಬಾರಿ ನಡೆಯುವ ಜಾತ್ರೆಗಳಲ್ಲಿ ಪ್ರಮುಖವಾಗಿ ಭರತ ಹುಣ್ಣಿಮೆಯಲ್ಲಿ ನಡೆಯುವ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಯಲ್ಲಮ್ಮನ ಜಾತ್ರೆಗೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.